ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಬಂದುಬಿಟ್ಟು ಈ ವರ್ಷ ಅಂದರೆ 2026ರಲ್ಲಿ ಹೊಸ ಒಂದು KS ನೋಟಿಫಿಕೇಷನ್ ಆಗುತ್ತೆ ಅಂತ ಏನು ಹೇಳ್ತಿದ್ದಾರೆ, ಆ ಒಂದು ಹೊಸ ಒಂದು KS ನೋಟಿಫಿಕೇಷನ್ನ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ನ ಬಿಟ್ಟಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಈ ಥರ ಒಂದು ಈವೆಂಟ್ ಆಫ್ ಕ್ಯಾಲೆಂಡರನ್ನು ಬಿಟ್ಟಿರೋ ಅಂಥದ್ದು. ಇದು ಬಂದುಬಿಟ್ಟು ಈ ಒಂದು ಈವೆಂಟ್ ಆಫ್ ಕ್ಯಾಲೆಂಡರಲ್ಲಿ ಏನಿದೆ ಅಂತ ನೋಡೋದಾದರೆ, ನೋಟಿಫಿಕೇಷನನ್ನು ಯಾವಾಗ ಬಿಡ್ತಾರೆ, ಮತ್ತು ಪ್ರಿಲಿಮ್ಸ್ ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ, ಹಾಗೆ ಮೇನ್ಸ್ ಎಕ್ಸಾಮ್ನ ಒಂದು ಡೇಟನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಬಂದು ಟೆಂಟೇಟಿವ್ ಡೇಟ್ ಆಗಿರೋ ಅಂಥದ್ದು. ಹಾಗೆ ನೆಕ್ಸ್ಟ್ ಇಂಟರ್ವ್ಯೂನ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಮತ್ತು 1:3 ಆಯ್ಕೆ ಪಟ್ಟಿನ ಯಾವಾಗ ಬಿಡ್ತಾರೆ, ಹಾಗೆ ರಿಸಲ್ಟನ್ನು ಯಾವಾಗ ಇದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಟೆಂಟೇಟಿವ್ ಆಗಿರುತ್ತೆ, ಅಂದರೆ ತಾತ್ಕಾಲಿಕ ಒಂದು ಇದಾಗಿರೋ ಅಂಥದ್ದು. ಈ ಒಂದು PDF ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲರೂ ಹೋಗಿ ಚೆಕ್ಕನ್ನು ಮಾಡ್ಕೊಳ್ಳಿ. ಈಗ ಬಂದುಬಿಟ್ಟು 2026 ಮತ್ತು 27ನೇ ಸಾಲಿನಲ್ಲಿ ಗೆಜೆಟ್ ಪ್ರೊಫೆಷನರ್ಸ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳು ಅಂದಾಜು 313 ಹುದ್ದೆಗಳು ಅಂತ ಇಲ್ಲಿ ನೀಡಿರೋವಂಥದ್ದು. ಇದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಾಗಿರೋವಂಥದ್ದು. ಇದು KS ಹುದ್ದೆಗಳಾಗಿರೋವಂಥದ್ದು. ಇದಕ್ಕೆ ಬಂದುಬಿಟ್ಟು ವಿವರಗಳು, ನೋಟಿಫಿಕೇಷನ್ ಯಾವಾಗ ಬಿಡ್ತಾರೆ ಅನ್ನೋದನ್ನು ನೋಡೋದಾದರೆ 7/7/2026 ಅಂತ ಕೊಟ್ಟಿದ್ದಾರೆ. ಅಂದರೆ ಈ ತಿಂಗಳ ಜುಲೈ 7ನೇ ತಾರೀಕು 2026ರಲ್ಲಿ ಬಿಡುವಂಥ ಸಾಧ್ಯತೆಗಳು ಇದೆ ಅಂತ ಕೊಟ್ಟಿದ್ದಾರೆ. ಇದು ಟೆಂಟೇಟಿವ್ ಡೇಟ್ ಆಗಿರುವಂಥದ್ದು. ಹಾಗೆ ಅಭ್ಯರ್ಥಿಗಳಿಂದ ಅರ್ಜಿ ಸ್ವೀಕರಿಸುವುದು ಪ್ರಾರಂಭದ ದಿನಾಂಕ ಬಂದು 7/7/2026, ಕೊನೆಯ ದಿನಾಂಕ ಬಂದು 7/8/2026, ಅಂದರೆ ಆಗಸ್ಟ್ 7ನೇ ತಾರೀಕುವರೆಗೂ ಒಂದು ತಿಂಗಳ ಒಂದು ಕಾಲಾವಕಾಶವನ್ನು ನೀಡಲಾಗುತ್ತದೆ. ನೆಕ್ಸ್ಟ್ ಪೂರ್ವಭಾವಿ ಪರೀಕ್ಷೆಯನ್ನು ಬಂದುಬಿಟ್ಟು ಅವರು 18/10/2026, ಅಂದರೆ ಅಕ್ಟೋಬರ್ 18ನೇ ತಾರೀಕು ಪ್ರಿಲಿಮ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂತ ನೀಡಿರುವಂಥದ್ದು. ಇನ್ನು OMR ಸ್ಕ್ಯಾನಿಂಗು ಮತ್ತು ಕೀ ಉತ್ತರಗಳ ಪ್ರಕಟಣೆ, OMR ಸ್ಕ್ಯಾನಿಂಗ್ ಮಾಡಿಬಿಟ್ಟು ಈ ಕೀ ಆನ್ಸರ್ಸ್ನ ಬಂದು 18/11/2026ನೇ ತಾರೀಕು ಬಿಡುವಂಥದ್ದು, ಮತ್ತು 18/11/2026. ಹಾಗೆ ಕೀ ಉತ್ತರಗಳ ಪ್ರಕಟಣೆ ಬಂದುಬಿಟ್ಟು 20/11/2026. ಪರೀಕ್ಷಿತ ಕೀ ಉತ್ತರಗಳ ಪ್ರಕಟಣೆ ಬಂದು 5/12/2026 ಅಂತ ಕೊಟ್ಟಿರುವಂಥದ್ದು. ಇದು ಪ್ರಿಲಿಮ್ಸ್ ಎಕ್ಸಾಮ್ದು. ನೆಕ್ಸ್ಟ್ 1:15 ಅರ್ಹತಾ ಪಟ್ಟಿಯನ್ನು ಬಂದುಬಿಟ್ಟು 1:15 ರೇಷಿಯೋನ ಒಂದು ಆಯ್ಕೆ ಪಟ್ಟಿಯನ್ನು 18/12/2026ನೇ ತಾರೀಕು ಕೊಡುವಂಥದ್ದು. ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮನ್ನು ಬಂದು 18/10/2026 ಅಂತ ಕೊಟ್ಟಿದ್ದಾರೆ. ಇಲ್ಲಿ 1:13 ರೇಷಿಯೋನ ಬಂದುಬಿಟ್ಟು 18/12/2026, ಅಂದರೆ ಅಕ್ಟೋಬರ್ 18ನೇ ತಾರೀಕು ಪ್ರಿಲಿಮ್ಸ್ ಎಕ್ಸಾಮನ್ನು ಮಾಡಿ ಡಿಸೆಂಬರ್ 18ನೇ ತಾರೀಕು 1:15 ರೇಷಿಯೋನ ಬಿಡುವಂಥದ್ದು. ನೆಕ್ಸ್ಟ್ ಮುಖ್ಯ ಪರೀಕ್ಷೆಗೆ ಬಂದು, ಅಂದರೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 18ಕ್ಕೆ ಬಂದು 2 ತಿಂಗಳ ಒಂದು ಕಾಲಾವಕಾಶ ಇರುತ್ತೆ. ಆ 2 ತಿಂಗಳಾದಮೇಲೆ ನೆಕ್ಸ್ಟು ಅದೇ ಡಿಸೆಂಬರ್ ಮಂತ್ನ 21ನೇ ತಾರೀಕು ಬಂದು ಮುಖ್ಯ ಪರೀಕ್ಷೆಗೆ ಅಧಿಸೂಚನೆಯನ್ನು ಪ್ರಕಟಣೆ ಮಾಡಲಾಗುತ್ತೆ ಅಂತ ನೀಡಿರುವಂಥದ್ದು. ಅಂದರೆ 21/12/2026 ಅಭ್ಯರ್ಥಿಗಳಿಂದ ಮುಖ್ಯ ಪರೀಕ್ಷೆಗೆ ಪ್ರಾರಂಭದ ಅರ್ಜಿ ಸ್ವೀಕರಿಸುವುದು 21/12/2026ರಿಂದ ಕೊನೆಯ ದಿನಾಂಕ 4/1/2027, ಅಂದರೆ ಮೇನ್ಸ್ ಎಕ್ಸಾಮ್ಗೆ ಅರ್ಜಿಯನ್ನು ಬಂದುಬಿಟ್ಟು ಅವರು 21/12/2026ನೇ ತಾರೀಕು ಬಿಡ್ತಾರಂತೆ. ಹಾಗೆ ಕೊನೆಯ ದಿನಾಂಕನ ಬಂದುಬಿಟ್ಟು ಇಲ್ಲಿ 4/1/2027 ಅಂತ ಕೊಟ್ಟಿರುವಂಥದ್ದು. ಜನವರಿ 4ನೇ ತಾರೀಕು ಲಾಸ್ಟ್ ಇದಾಗಿರುತ್ತೆ. ಮೇನ್ಸ್ ಎಕ್ಸಾಮ್ ಬಂದುಬಿಟ್ಟು ಇಲ್ಲಿ 5/2/2027, ಅಂದರೆ ಮುಂದಿನ ವರ್ಷ ಫೆಬ್ರವರಿ 5ನೇ ತಾರೀಕು, 5 ಫೆಬ್ರವರಿ 2027ರಿಂದ 9 ಫೆಬ್ರವರಿ 2027ಕ್ಕೆ ಮೇನ್ಸ್ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಾರೆ. ಪ್ರಿಲಿಮ್ಸ್ ಎಕ್ಸಾಮನ್ನು ಅಕ್ಟೋಬರಲ್ಲಿ ಕಂಡಕ್ಟ್ ಮಾಡಿ ಮೇನ್ಸ್ ಎಕ್ಸಾಮನ್ನು ಫೆಬ್ರವರಿನಲ್ಲಿ ಕಂಡಕ್ಟನ್ನು ಮಾಡ್ತಿದ್ದಾರೆ. ನೆಕ್ಸ್ಟು ಅದರ ಒಂದು ಮೌಲ್ಯಮಾಪನದ ಕಾರ್ಯ ಬಂದು 10/2/2027ರಿಂದ 13/3/2027 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಟರ್ವ್ಯೂಗೆ ಬಂದುಬಿಟ್ಟು 1:3 ರೇಷಿಯೋ ಅರ್ಹತಾ ಪಟ್ಟಿಯನ್ನು 17/3 ಫೆಬ್ರವರಿನಲ್ಲಿ ಮೇನ್ಸ್ ಎಕ್ಸಾಮನ್ನು ಕಂಡಕ್ಟನ್ನು ಮಾಡಿ ಮಾರ್ಚ್ ಮಂತಲ್ಲಿ ಬಂದುಬಿಟ್ಟು ಅವರು ಇಂಟರ್ವ್ಯೂಗೆ ಸೆಲೆಕ್ಷನ್ ಲೀಸ್ಟನ್ನು ಬಿಡ್ತಾರೆ. ಆ ನೆಕ್ಸ್ಟ್ ವ್ಯಕ್ತಿತ್ವ ಪರೀಕ್ಷೆ, ಅಂದರೆ ಇಂಟರ್ವ್ಯೂ ಮತ್ತು ಮೂಲ ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆ ಬಂದುಬಿಟ್ಟು ಮಾರ್ಚ್ ಮಂತಲ್ಲಿ, ಅಂದರೆ ಮಾರ್ಚ್ 29, 2027ರಿಂದ 29/3/2027ರಿಂದ 26/4/2027 ಒಂದು ತಿಂಗಳಲ್ಲಿ ಅವರು ಇಂಟರ್ವ್ಯೂ ಮತ್ತು ಮೂಲ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾರೆ. ಇನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿ
ಪ್ರಕಟಣೆಯನ್ನು 6/5/2027 ಅಂತಿಮ ಆಯ್ಕೆ ಪಟ್ಟಿಯನ್ನು 20/5/2027ಕ್ಕೆ ಬಿಡ್ತೀನಿ ಅಂತ ಅವರು ತಿಳಿಸಿರೋ ಅಂಥದ್ದು. ಅಂದರೆ ಅಕ್ಟೋಬರಲ್ಲಿ ಪ್ರಿಲಿಮ್ಸ್ ಎಕ್ಸಾಮನ್ನು ಅಕ್ಟೋಬರ್ ಮಂತಲ್ಲಿ ಮಾಡ್ತಾರೆ, ಮೇನ್ಸ್ ಎಕ್ಸಾಮನ್ನು ಫೆಬ್ರವರಿ ಮಂತಲ್ಲಿ ಮಾಡ್ತಾರೆ, ಇಂಟರ್ವ್ಯೂ ಬಂದುಬಿಟ್ಟು ಮಾರ್ಚಲ್ಲಿ ಮಾಡಿ ರಿಸಲ್ಟನ್ನು ಬಂದುಬಿಟ್ಟು ಮೇ ಮಂತಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ 6/5/2027, ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ 20/5/2027 ಅಂತ ಕೊಟ್ಟಿರೋದು. ಇನ್ನು ನೆಕ್ಸ್ಟ್ ಅನುಬಂಧ 2ನಲ್ಲಿ ನೋಡೋದಾದರೆ ಇದರಲ್ಲಿ ಬಂದುಬಿಟ್ಟು ಇನ್ನೂ ಉಳಿದಿರುವಂತಹ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳು ಏನಿದ್ದಾವೆ ಆ ಹುದ್ದೆಗಳಿಗೂ ಕೂಡ ಇಲ್ಲಿ ನೀಡಿರುವಂಥದ್ದು 6/7/2026ರಲ್ಲಿ ಅವರು ನೋಟಿಫಿಕೇಷನ್ ಬಿಡುವಂಥದ್ದು. ಮತ್ತು ಇಲ್ಲಿ ಅದರ ಒಂದು ಎಕ್ಸಾಮ್ ಡೇಟ್ಗಳನ್ನು ಕೊಟ್ಟಿರುವಂಥದ್ದು. ಪೂರ್ವಭಾವಿ ಪರೀಕ್ಷೆ ಯಾವಾಗಿರುತ್ತೆ, OMR ಸ್ಕ್ಯಾನಿಂಗ್, ಕೀ ಉತ್ತರಗಳು ಪರೀಕ್ಷೆ, ಹಾಗೆ 1:20 ಅರ್ಹತಾ ಪಟ್ಟಿ ಮತ್ತು ಮೇನ್ಸ್ ಎಕ್ಸಾಮ್ ಇದು ಕೂಡ ನೀಡಿರೋ ಅಂಥದ್ದು. ಗ್ರೂಪ್ ಎ ಮತ್ತು ಗ್ರೂಪ್ ಬಿಯ ಹುದ್ದೆಗಳ ಒಂದು ಪರೀಕ್ಷೆಯ ಒಂದು ನೋಟಿಫಿಕೇಷನನ್ನು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಅನುಬಂಧ 3ರಲ್ಲೂ ಕೂಡ ವಿವಿಧ ಇಲಾಖೆಗಳಿನ ಗ್ರೂಪ್ ಎ ಹುದ್ದೆಗಳ ಅಂದಾಜು 450 ಹುದ್ದೆಗಳು ಇದರಲ್ಲಿ ಇರುವಂಥದ್ದು. ಇದರ ಒಂದು ದಿನಾಂಕಗಳನ್ನು ಕೊಟ್ಟ ಇಲ್ಲಿಯ ನೋಟಿಫಿಕೇಷನ್ ದಿನಾಂಕ ಆಗಿರ್ಬೋದು, ಪರೀಕ್ಷಾ ದಿನಾಂಕ ಮತ್ತು ಕನ್ನಡ ಭಾಷಾ ಪರೀಕ್ಷೆ ಯಾವಾಗಿರುತ್ತೆ, ಕಡ್ಡಾಯ ಕನ್ನಡ ಪೇಪರ್ ಇರುತ್ತಲ್ಲ ಅದರ ಒಂದು ಎಕ್ಸಾಮ್ನ ಯಾವಾಗ ಮಾಡ್ತಾರೆ ಅದನ್ನು ಕೂಡ ಇಲ್ಲಿ ಡೇಟನ್ನು ಕೊಟ್ಟಿರುವಂಥದ್ದು. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಡೇಟ್ಗೆ ಮಾಡ್ತಾರೆ, ಯಾವ ದಿನಾಂಕದಂದು ಮಾಡ್ತಾರೆ, ಹಾಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಯಾವಾಗ ಬಿಡ್ತಾರೆ, ಫೈನಲ್ ರಿಸಲ್ಟನ್ನು ಯಾವಾಗ ಬಿಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ನೀಡಿರುವಂಥದ್ದು. ನೆಕ್ಸ್ಟ್ ಅನುಬಂಧ 4ರಲ್ಲಿ ನೋಡೋದಾದರೆ ಇದು ಗ್ರೂಪ್ ಬಿ ಹುದ್ದೆಗಳಾಗಿರುವಂಥದ್ದು. 2700 ಹುದ್ದೆಗಳು ಗ್ರೂಪ್ ಬಿಯ ಒಂದು ಹುದ್ದೆಗಳು ಆಗಿರುವಂಥದ್ದು. ಅನುಬಂಧ 4ರಲ್ಲಿ ಕೊಟ್ಟಿರುವಂಥದ್ದು. ಇದಕ್ಕೂ ಅಷ್ಟೇ ನೋಟಿಫಿಕೇಷನ್ ಡೇಟು ಮತ್ತು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಆಮೇಲೆ ಎಂಡಿಂಗ್ ಡೇಟೂ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ ಮತ್ತು ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ, ಕಡ್ಡಾಯ ಕನ್ನಡ ಪೇಪರ್ ಯಾವಾಗ ಇರುತ್ತೆ, ಹಾಗೆ 1:3 ರೇಷಿಯೋ ಯಾವ ದಿನಾಂಕದಂದು ಬಿಡ್ತಾರೆ, ಮೂಲ ದಾಖಲಾತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಮಾಡ್ತಾರೆ, ಯಾವ ದಿನಾಂಕದಂದು ಮಾಡ್ತಾರೆ, ಮತ್ತು ಟೆಂಟೇಟಿವ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡ್ತಾರೆ ಮತ್ತು ಅಂತಿಮ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈ ಒಂದು ಎಕ್ಸಾಮ್ಸ್ಗಳಿಗೆ ಯಾರೆಲ್ಲ ಪ್ರಿಪೇರನ್ನು ಮಾಡ್ತಿದ್ದೀರಾ, ನಮಗೆ ಇದೇ ಪೋಸ್ಟ್ ಬೇಕು, ಈ ಒಂದು ಹುದ್ದೆನೇ ಪಡಿಬೇಕು ಅಂತ ಅಂದ್ಬಿಟ್ಟು ಆಯಾ ಹುದ್ದೆಗಳಿಗೆ ಯಾರೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಿದ್ದೀರಾ ನಿಮ್ಮ ಒಂದು ಪ್ರಿಪ್ರೇಷನ್ಸನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾಕಂದರೆ ಈ ವರ್ಷ ಬಂದುಬಿಟ್ಟು ತುಂಬಾ ನೋಟಿಫಿಕೇಷನ್ಸ್ಗಳಾಗ್ತವೆ ಸರ್ಕಾರದ ವತಿಯಿಂದ. ಅದು ಬಂದು ಡಿಸೆಂಬರ್ ಒಳಗಡೆ ತುಂಬ ಇಲಾಖೆಗಳಲ್ಲಿ ತುಂಬ ಹುದ್ದೆಗಳು ತುಂಬ ನೋಟಿಫಿಕೇಷನ್ ಆಗುವಂಥದ್ದು. ಈ ಒಂದು ಸದಾವಕಾಶ ಮತ್ತೆ ಇನ್ನು ಎಷ್ಟು ವರ್ಷಕ್ಕೆ ಅವರು ಇಷ್ಟು ನೋಟಿಫಿಕೇಷನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇವಾಗ ಸಿಕ್ಕಿರುವಂತಹ ಈ ಅವಕಾಶವನ್ನು ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಒಂದು ಪ್ರಿಪ್ರೇಷನನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳಿ.